ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ನಮಗೆ ಕೆಲವೊಂದು ಸಾರಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಉದಾಹರಣೆಗೆ ಏನಪ್ಪ ಅಂತಂತಂದರೆ, ಈಗ ಉದಾಹರಣೆಗೆ -4 ಮತ್ತು +3 ಇವನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸಿ ಅಂತ ಹೇಳ್ತಾರೆ. ಗುರುತಿಸೋವಾಗ ಎಸ್ ಏನು ಮಾಡ್ಬೇಕಂತ ಇವನ್ನ ಯಾವ್ದ್ರ ಮೇಲೆ ಗುರುತಿಸ್ಬೇಕು? ಸಂಖ್ಯಾರೇಖೆ ಮೇಲೆ. ಏನು ಈ ಸಂಖ್ಯಾರೇಖೆ ಅಂದ್ರೆ? ಹೌದು, ಸಂಖ್ಯಾರೇಖೆ ಒಂದು ಸರಳ ರೇಖೆ. ಅದ್ರ ಮೇಲೆ ಏನ್ ಮಾಡಿರ್ತಾರೆ? ಈಗ ಎಷ್ಟು ಬರ್ಕೊಂಡು ಹೋಗ್ಬಿಡ್ತಾರೆ ಸಂಖ್ಯಾರೇಖೆಗಳನ್ನ. ಮತ್ತೆ ಅದರಲ್ಲಿ ಯಾವ್ದಾದ್ರು ಒಂದು ಭಾಗದಲ್ಲಿ 0ನ ಗುರುತಿಸಿರ್ತಾರೆ. ಅದ್ರ ಆಮೇಲೆ ಏನ್ ಮಾಡ್ತಾರೆ? ರೇಖೆ ಎಷ್ಟು ಭಾಗ ಆಯ್ತು? 2 ಭಾಗ ಆಯ್ತು. ಈಗ ಏನ್ ಮಾಡ್ತಾರೆ? ಸಮಾನ ಅಂತರಗಳಲ್ಲಿ ಸಮದೂರಕ್ಕೆ ಸಮಭಾಗಗಳನ್ನ ಮಾಡಲಾಗಿರುತ್ತೆ. ಆಯ್ತಾ? ಬಲಬದಿಯಲ್ಲಿ ಮಾತ್ರ ಮಾಡಿರ್ತಾರ? ಇಲ್ಲ. ಮತ್ತೆ ಎಡಗಡೆನೂ ಕೂಡ ಸಮಾನ ಅಂತರಕ್ಕೆ ಎಷ್ಟೆಷ್ಟು ಅಂತರಕ್ಕೆ ಒಂದೊಂದು ಭಾಗ ಮಾಡ್ಕೋತೀರಿ ನೀವು? 1 ಸೆಂಟಿಮೀಟರ್ಗೆ ಒಂದೊಂದು ಭಾಗ ಮಾಡ್ಕೊಳ್ಳಿ. ಆಯ್ತಾ? 1 ಸೆಂಟಿಮೀಟರ್ಗೆ ಒಂದೊಂದು ಸಮಭಾಗಗಳನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡ್ಕೊಳ್ಳಿ. ಓಕೆ. ಸೊ ಹೀಗೆ 0 ಬಲಬದಿಯಲ್ಲಿ ಮತ್ತೆ ಎಡಬದಿಯಲ್ಲಿ ಸಮಾನ ಅಂತರಕ್ಕೆ 1 ಸೆಂಟಿಮೀಟರ್ಗೆ ಒಂದು ಭಾಗಗಳನ್ನ ಮಾಡಲಾಗಿರುತ್ತೆ. ಈಗ 0 ಬಲಬದಿಯಲ್ಲಿ ಏನು ಗುರುತಿಸ್ತಾರೆ? ಎಷ್ಟಿದು? +1. ಏನಂತಾರೆ ಇದಕ್ಕೆ? ಪಾಸಿಟಿವ್ ಇಂಟೀಜರ್ಸ್. ಕನ್ನಡದಲ್ಲಿ ಧನ ಚಿಹ್ನೆಯನ್ನು ಹೊಂದಿದೆ, ಪ್ಲಸ್ ಚಿಹ್ನೆಯನ್ನು ಹೊಂದಿದೆ. ಧನ ಚಿಹ್ನೆಯನ್ನು ಹೊಂದಿರೋ ಈ ಪೂರ್ಣಾಂಕವನ್ನು ಧನ ಪೂರ್ಣಾಂಕ ಅಂತಾರೆ. ಮುಂದಿನ ಧನ ಪೂರ್ಣಾಂಕ +2 +3 ಇದು +4 ಆಗಿರುತ್ತೆ. ಹಾಗೆ 0 ಎಡಬದಿಯಲ್ಲಿ -1 -2 -3 -4. ಸೊ 0 ಎಡಬದಿಯಲ್ಲಿರೋ ಪೂರ್ಣಾಂಕಗಳನ್ನ ನೋಡಿ. ಇವೆಂಥ ಪೂರ್ಣಾಂಕಗಳು? ಇವು ಋಣ ಪೂರ್ಣಾಂಕಗಳು, ನೆಗೆಟಿವ್ ಇಂಟೀಜರ್ಸ್ ಅಂತ ಹೇಳ್ತಾರೆ. ಋಣ ಚಿಹ್ನೆಯನ್ನು ಹೊಂದಿರೋ ಪೂರ್ಣಾಂಕ ಋಣ ಪೂರ್ಣಾಂಕಗಳು. 0 ಬಲಬದಿಯಲ್ಲಿ ಏನು ಗುರುತಿಸಿರ್ತಾರೆ? ಧನ ಪೂರ್ಣಾಂಕಗಳನ್ನ ಗುರುತಿಸಲಾಗಿರುತ್ತೆ ಮಕ್ಕಳ. ಈಗ ಮಕ್ಕಳಲ್ಲಿ ಕೇಳ್ತಾ ಇದ್ದಾರೆ -4 ಮತ್ತೆ +3 ಗುರುತಿಸಿ ಅಂತ. ಗುರುತಿಸ್ತೀರಾ? ಬಂದು ಗುರುತಿಸಿ. ಎಲ್ಲಿದೆ -4 ತೋರಿಸಿ. ಈ ಸಂಖ್ಯಾರೇಖೆ ಮೇಲೆ -4 ಎಲ್ಲಿದೆ? ಎಲ್ಲಿ? ಹೌದು, ಇದೆ -4. ಹೌದು ಮಕ್ಕಳೇ, ಇದು -4. ಹಾಗೆ +3 ಎಲ್ಲಿದೆ? ಇಲ್ಲಿದೆ. ಹೌದು, -4 ಇಲ್ಲಿದೆ, +3 ಇಲ್ಲಿದೆ. ಹೀಗೆ ಇದೇ ಪ್ರಶ್ನೆ ಈ ಥರನೂ ಕೇಳ್ತಾರೆ. ಏನು ಅಂದರೆ -4 ಮತ್ತು +3 ನಡುವೆ ಇರುವ ಪೂರ್ಣಾಂಕಗಳು ಯಾವುವು ಅಂತ ಕೇಳ್ತಾರೆ. ಈ ಎರಡರ ನಡುವೆ ಇರುವ ಪೂರ್ಣಾಂಕಗಳು ಯಾವ್ಯಾವು? -3 ಪೂರ್ಣಾಂಕ ಇದೆ, -2 ಪೂರ್ಣಾಂಕ ಇದೆ, -1 ಪೂರ್ಣಾಂಕ ಇದೆ, 0 ಅನ್ನುವಂತಹ ಒಂದು ಪೂರ್ಣಾಂಕ ಇದೆ, +1 ಧನ ಪೂರ್ಣಾಂಕ ಇದೆ, +2 ಒಂದು ಧನ ಪೂರ್ಣಾಂಕ ಇದೆ. ಆಮೇಲೆ ಅಷ್ಟೇ ಅಲ್ಲ. ಹೌದು, -4 ಮತ್ತೆ +3 ನಡುವೆ ಈ ಪೂರ್ಣಾಂಕಗಳಿದಾವೆ. ಒಟ್ಟು ಎಷ್ಟು ಪೂರ್ಣಾಂಕಗಳಿವೆ? ಹೀಗೂ ಪ್ರಶ್ನೆ ಕೇಳ್ತಾರೆ. -4 ಮತ್ತೆ +3 ನಡುವೆ ಒಟ್ಟು ಎಷ್ಟು ಪೂರ್ಣಾಂಕಗಳಿವೆ ಅಂತ. ಎಷ್ಟಿದಾವೆ? 1 2 3 4 5 6. ಹೌದು, ನೀವು ಹೇಳಿ ಸರಿ ಇದೆ. 6 ಪೂರ್ಣಾಂಕಗಳು -4 ಮತ್ತೆ +3 ನಡುವೆ ಇದೆ. ಈ ಉದಾಹರಣೆಗೆ ಇದೇ ಪ್ರಶ್ನೆ, ಇದೇ ತರ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಹೇಗೆ ಅಂತಂದ್ರೆ, ಈ ಉದಾಹರಣೆಗೆ ಈ ರೀತಿ ಹೇಳ್ತಾರೆ. -4ನೇ 1 ಮತ್ತು -4ನೇ 1 ಮತ್ತು -5ನೇ 4 ಇವುಗಳ ನಡುವೆ ಇರುವಂತಹ ಈ ಸಂಖ್ಯೆಗಳು ಏನಂತಾರೆ ಅಂತ ಗೊತ್ತಾ? ಇವು ಭಿನ್ನರಾಶಿಗಳಲ್ಲ, ಫ್ರಾಕ್ಷನ್ಸ್ಗಳಲ್ಲ. ಆಯ್ತಾ? ಫ್ರಾಕ್ಷನ್ಸ್ ಥರನೇ ಇದಾವೆ, ಭಿನ್ನರಾಶಿಗಳ ಥರನೇ ಇದಾವೆ. ಇವುಗಳನ್ನ ನಾವು ಇಂಗ್ಲೀಷಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತಾರೆ ಮಕ್ಕಳೇ. ಹಾಗೆ ಕನ್ನಡದಲ್ಲಿ ಇವುಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಾರೆ. ಈ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾರೇಖೆ ಮೇಲೆ ಗುರುತಿಸಿ ಅಂತ ಹೇಳ್ತಾರೆ. ಗುರ್ಸೋಣ? ಎಸ್, ಗುರ್ಸೋಣ ಮಕ್ಕಳ. ಸೊ ಸಂಖ್ಯಾರೇಖೆ ಅಂದ್ರೆ ಅದೊಂದು ಸರಳ ರೇಖೆ ಆಗಿದ್ದು ಅದ್ರ ಮೇಲೆ ಎಣಿಕೆಯ ಮಧ್ಯನೇ ಆಗ್ಬೇಕು ಅಂತ ನಮ್ಮ ಅನುಕೂಲ ಇರ್ತಕ್ಕಂಥ ಯಾವ ಬದಿಯಲ್ಲಾದ್ರೂ ತಗೋಬಹುದು. ಎಣಿಕೆಯ ಪ್ರಾರಂಭ ಬಿಂದುವಾದ 0ನ್ನ ಗುರುತಿಸಿರ್ತಾರೆ. ಹಾಗೆ ಏನ್ ಮಾಡ್ತಾರೆ? ಸಮಾನಾಂತರಗಳಲ್ಲಿ ಸಮಭಾಗಗಳನ್ನ ಮಾಡಲಾಗಿರುತ್ತೆ. ನೀವು ಎಷ್ಟು ಸೆಂಟಿಮೀಟರ್ ಒಂದು ಭಾಗ ಮಾಡ್ಕೊತೀರಿ? 1 ಸೆಂಟಿಮೀಟರ್ ಒಂದು ಭಾಗ ಮಾಡ್ಕೊಳ್ಳಿ ಮಕ್ಕಳ. ಓಕೆ. ಈಗ ಈ ನೀವು ಇಲ್ಲಿವರೆಗೆ ಸಂಖ್ಯಾರೇಖೆ ಮೇಲೆ ಧನ ಮತ್ತು ಋಣ ಪೂರ್ಣಾಂಕಗಳನ್ನ ಗುರುತಿಸ್ತಾ ಇದ್ರಿ. ನಮಗೀಗ ಈ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸೋಕೆ ಹೇಳ್ತಾರೆ.
ಗುರುತಿಸೋಣವೇ? ಗುರುತಿಸ್ಬೇಕು. ನೀವು ಮಾಡಬೇಕಾಗಿರೋ ಒಂದು ಏನಪ್ಪ ಒಂದು ಕ್ರಮ ಏನಪ್ಪ ಅಂತಂದ್ರೆ, ಮೊದಲು ಇವುಗಳ ಛೇದ ನೋಡಬೇಕು ಮಕ್ಕಳೇ. ಇವುಗಳ ಛೇದ ನೋಡಿ, ಛೇದದಲ್ಲಿ ಎಷ್ಟಿದೆ ನೋಡ್ಬೇಕು. ಎಷ್ಟಿದೆ ಇವುಗಳ ಛೇದದಲ್ಲಿ? 4 ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಪ್ರತಿ 4 ಸಮಭಾಗಗಳಿಗೆ ಒಂದು ಪೂರ್ಣಾಂಕ ಅಂತ ಅನ್ಕೋಬೇಕು. ಓಕೆ. ಸೊ 0ಯ ಎಡಬದಿಯಲ್ಲಿ ಎಂತ ಪೂರ್ಣಾಂಕಗಳಿರ್ತವೆ? ಋಣ ಪೂರ್ಣಾಂಕ ಇರ್ತವೆ. ನೀವೇನ್ ಮಾಡ್ಬೇಕು ಅಂದ್ರೆ, ಛೇದ 4 ಇದೆ, 4 ಭಾಗ ಒಂದು ಪೂರ್ಣ ಅಂತ ಅನ್ಕೋಬೇಕು. ಇಲ್ಲಿಂದ ಇಲ್ಲಿ 1 2 3 4, ಇಲ್ಲಿಗೆ -1 ಅಂತ ಅನ್ಕೊಳ್ಳಿ. ಆಯ್ತಾ? ನಂತರ ಮುಂದಕ್ಕೆ 4 ಭಾಗಗಳಿಗೆ ಇನ್ನೊಂದು ಪೂರ್ಣಾಂಕ ಅಂತ ಅನ್ಕೊಳ್ಳಿ. ಎಷ್ಟಾಗುತ್ತೆ? -2. ಮುಂದೆ ಜಾಗ ಇದೆಯಾ? ಇಲ್ಲ. ಹಾಗೆ ಇಟ್ಕೊಳ್ಳಿ. ಓಕೆ. ಸೊ ಈಗ ನೋಡೋಣ, ಪ್ರತಿ 4 ಭಾಗಕ್ಕೆ ಒಂದೊಂದು ಪೂರ್ಣಾಂಕ ಅಂತ ಅನ್ಕೋಬೇಕಪ್ಪ. ಈಗ ಈ ಕಡೆ ಇಲ್ಲಿಂದ ಇಲ್ಲಿವರೆಗೆ -1 ಭಾಗ ಅಲ್ಲ, ಇಲ್ಲಿಂದ ಇಲ್ಲಿ 1 ಭಾಗ. ಈ 1 ಭಾಗ ಎಷ್ಟು ಸಮಭಾಗ ಮಾಡಿದ್ದಾರೆ? 4. 4ರಲ್ಲಿ ಈ 1 ಭಾಗ ಅಂದ್ರೆ 4ನೇ 1. ಆದ್ರೆ ಈ 1 -1 +1 -1. ಹಾಗಾಗಿ ಇದು -4ನೇ 1 ಇದು. ಆಯ್ತಾ? ಇದೆಷ್ಟಾಗುತ್ತೆ? ಹೌದು, 4ನೇ -2 -2/4. ಇದು 4ನೇ -3 ಆಗುತ್ತೆ. ಹೌದಾ? ಇದೆಷ್ಟಾಗುತ್ತೆ? 4ರಲ್ಲಿ ಎಷ್ಟು ಭಾಗ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ 4ರಲ್ಲಿ 4 ಭಾಗ. ಅಲ್ಲಿ 4ನೇ -4. ಹೌದಲ್ವಾ? 0ಯಿಂದ ಎಡಬದಿ ಇದೆ, ಹಾಗಾಗಿ ಋಣ ಪೂರ್ಣಾಂಕಗಳು ಬರ್ತಾ ಇದೆ. 4ನೇ -4 ಸಿಂಪ್ಲಿಫೈ ಆಗುತ್ತಾ ಇಲ್ವಾ? ಕನಿಷ್ಠ ರೂಪಕ್ಕೆ ಹೋಗುತ್ತಾ ಇಲ್ವಾ? ಎಷ್ಟಿಂದ? 4ರಿಂದ 4 ಎಷ್ಟು ಬಂತು ವ್ಯಾಲ್ಯೂ? 1 ಮೈನಸ್ ಇದೆ. -1 ಡಿವೈಡೆಡ್ ಬೈ +1. ಹೌದಲ್ವಾ? ಸೊ ಸರಿತಾನೆ ಇದ್ರ ಬೆಲೆ? ಇದ್ರ ಬೆಲೆ ಸರಿಯಾಗಿದೆ. ಹೌದು. ಈಗ ಹಾಗೆ ಈ ಕಡೆ ಬನ್ನಿ. ಇಲ್ಲಿ ಒಟ್ಟು ಎಷ್ಟೆಷ್ಟು ಭಾಗಗಳಿಗೆ ಒಂದು ಪೂರ್ಣ ವಸ್ತು ಅಂತ ಮಾಡಿದ್ದಾರೆ? 4ಕ್ಕೆ. ಇದೆಷ್ಟಾಗುತ್ತೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ಸಮಭಾಗ ಇದಾವೆ? 5. 4ರಲ್ಲಿ 5 ಭಾಗ. 4ನೇ 5 ಅಲ್ಲ, 0 ಎಡಬದಿಯಲ್ಲಿದೆ ಅಲ್ವಾ? 4ನೇ -5. ಇದು 4ನೇ -6. ಈ ರೀತಿಯಾಗಿ ನಾವು ಪೂರ್ಣಾಂಕಗಳನ್ನ ಗುರುತಿಸ್ತಾ ಹೋಗ್ತೀವಿ. ಈ ಕಡೆ ಬರೋಣ. ಪ್ರತಿ 4 ಸಮಭಾಗಗಳಿಗೆ ಒಂದು ಪೂರ್ಣಾಂಕ ಅನ್ಕೊಂಡಿದ್ರಿ. ಇದು 4 ಭಾಗಗಳಲ್ಲಿ 1 ಭಾಗ. ಸಂಖ್ಯಾ ರೂಪದಲ್ಲಿ ಬಂದ್ರೆ 4ನೇ +1. ಹೌದಲ್ವಾ? ಎಸ್. ಅವ್ರು ಕೇಳ್ತಾ ಇದಾರೆ 4ನೇ -1 ಮತ್ತು 4ನೇ -5 ಗುರುತಿಸಿ ಅಂತ ಇದ್ದಾರೆ. ಗುರುತಿಸೋಣ. ಇದು ನಡೆಸೋಣ. ಇದೇನು ಬೇಡಲ್ಲ? -1 ಹೆಂಗೆ ಬಂತು ಅಂತ ಗೊತ್ತಾಯ್ತಲ್ಲ? ಓಕೆ. 4ನೇ -1 ತೋರಿಸ್ತೀರಾ ಎಲ್ಲಿದೆ ಅಂತೇಳಿ? ಬನ್ನಿ, ಬನ್ನಿ. ಎಲ್ಲಿದೆ 4ನೇ -1? ತೋರಿಸಿ. ಎಲ್ಲರೂ ಮೈನಸ್ ನೀಟಾಗಿ ಕಾಣಿಸ್ತಾ ಇದಲ್ಲ? ಇಲ್ಲಿದೆ 4ನೇ -1 ಇಲ್ಲಿದೆ. ಹಾಗೆ 4ನೇ -5 -5/4. ಎಸ್, ಇಲ್ಲಿದೆ -4ನೇ 5 ಇಲ್ಲಿದೆ. ಓಕೆ, ರೈಟ್. ಸರಿ, ಕೂತ್ಕೊಳ್ಳಿ. ಈಗ ಮುಂದೆ ಇದೇ ಪ್ರಶ್ನೆ ಈ ರೀತಿ ಕೇಳ್ತಾರೆ. ಕೆಲವು ಸಲ ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತಾರೆ, ಆಗ ಈ ರೀತಿಯಾಗಿ ಗುರುತಿಸಿ. ಕೆಲವು ಸಲ ಹೀಗೆ ಕೇಳ್ತಾರೆ, ಈ 2 ಪೂರ್ಣಾಂಕಗಳ ನಡುವೆ ಇರುವ ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ, ಈ 2 ರ್ಯಾಷನಲ್ ನಂಬರ್ಸ್ಗಳ ನಡುವೆ ಇರುವಂತಹ ರ್ಯಾಷನಲ್ ನಂಬರ್ಸ್ನ ಪಟ್ಟಿ ಮಾಡಿ ಅಂತಾರೆ. ಇವುಗಳ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ. ಎಷ್ಟು ಭಾಗಲಬ್ಧ ಸಂಖ್ಯೆ ಇದಾವೆ? 3. ಯಾವ್ಯಾವುದು? -1. -1 ಅಂದ್ರೆ -4/4 ಅಲ್ಲ? 4ನೇ -4 ಅಲ್ಲ? ಹೌದು. ಇನ್ನೊಂದು 4ನೇ -3. ಆಮೇಲೆ 4ನೇ ಗಟ್ಟಿಯಾಗಿ ಹೇಳಿ ಕೇಳೋ ಹಾಗೆ 4ನೇ -2. ಹೌದು ಮಕ್ಕಳೇ. ಹೀಗೆ 4ನೇ -5 ಮತ್ತು 4ನೇ -1 ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳು ಎಷ್ಟಿದಾವೆ? 3 ಭಾಗಲಬ್ಧ ಸಂಖ್ಯೆಗಳು ಇವೆ. ಏನಾದ್ರು ಡೌಟ್? ಇಲ್ಲ. ಸೊ ಈಗ ಏನಪ್ಪ ಅಂತಂತಂದ್ರೆ ಏನು ಮಾಡ್ತಾರೆ ಅಂದರೆ, ನಮಗೆ ಮುಂದೆ ಈ ಥರ ಕೆಲವು ಭಾಗಲಬ್ಧ ಸಂಖ್ಯೆಗಳನ್ನ ಕೊಡ್ತಾರೆ. ಕೊಟ್ಬಿಟ್ಟು ಅವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅಂತಾರೆ. ಈಗ ಉದಾಹರಣೆಗೆ ಈ ರೀತಿ ಇರುತ್ತಪ್ಪ, 7ನೇ 2 ಮತ್ತು 7ನೇ 2 ಮತ್ತು 7ನೇ 6 ಇವುಗಳ ನಡುವೆ ಇರೋ ಭಾಗಲಬ್ಧ ಸಂಖ್ಯೆ ಪಟ್ಟಿ ಮಾಡಿ ಅಂತಾರೆ. ಪಟ್ಟಿ ಮಾಡೋಣವಾ? ಪಟ್ಟಿ ಮಾಡೋಣ.
ಈಗ ಇವುಗಳ ನಡುವೆ ಭಾಗಲಬ್ಧ ಸಂಖ್ಯೆ ಪಟ್ಟಿ ಮಾಡ್ಬೇಕಾದ್ರೆ ಏನು ಮಾಡಿದ್ರಿ ನೀವು? ಸಂಖ್ಯಾ ರೇಖೆ ಹಾಕ್ಕೊಂಡು ಅದ್ರ ಮೇಲೆ ಭಾಗಲಬ್ಧ ಸಂಖ್ಯೆ ಗುರುತಿಸ್ಕೊಂಡು ಅವುಗಳ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು ಅಂತ ಐಡೆಂಟಿಫೈ ಮಾಡೋದು. ಪ್ರತಿ ಸಾರಿ ಸಂಖ್ಯಾ ರೇಖೆ ಹಾಕಕ್ಕಾಗತ್ತಾ? ಇಲ್ಲ. ಸೊ ಏನು ಮಾಡ್ಬೋದು? ಹಾಗೆ ಬರಿಬೋದಾ? ಆಗುತ್ತಾ? ಹಾಗಾದ್ರೆ ಹೇಳಿ. ಹಾಗಾದ್ರೆ 7ನೇ 2 ಮತ್ತು 7ನೇ 6 ನಡುವೆ 7ನೇ 2ರಿಂದ ಹಿಡಿದು 7ನೇ 6ರವರೆಗೆ ಯಾವ್ಯಾವ ಭಾಗಲಬ್ಧ ಸಂಖ್ಯೆ ಇದಾವೆ? ಇದನ್ನು ಮುಂದಕ್ಕಲ್ಲ, ಇದರಿಂದ ಮುಂದಕ್ಕೆ 7ನೇ 3 ಗಂಟೆಗೆ ಹೇಳ್ಬೇಕು, ಕೇಳಿಸ್ತಾ ಇಲ್ಲ? 7ನೇ 3, 7ನೇ 4, 7ನೇ 5 ಅಷ್ಟೇ ಏನಿದಾವ? ಅಷ್ಟೇ ಅಲ್ಲ? ಓಕೆ. ಸೊ ಅವುಗಳ ನಡುವೆ 3 ಭಾಗಲಬ್ಧ ಸಂಖ್ಯೆಗಳನ್ನ ನೀವು ಪಟ್ಟಿ ಮಾಡಿದಿರಿ. ಓಕೆ, ಸರಿನಾ? ಸೊ ಏನಿಲ್ಲ, ಮುಂದಿನ ಸಂಖ್ಯೆಗಳು ಮುಂದಿನ ಸಂಖ್ಯೆಗಳನ್ನ ಬರಿತಾ ಹೋಗ್ಬಿಟ್ರೆ ಆಯ್ತು, ಅವೆರಡರ ನಡುವೆ ಇರೋವಂಥವನ್ನ. ಈಗ ಉದಾಹರಣೆಗೆ ಇದೇ ಪ್ರಶ್ನೆ ಈ ಥರ ಕೇಳ್ತಾರೆ. ಹೇಗೆ ಅಂತಂತಂದ್ರೆ, ಈ ಉದಾಹರಣೆಗೆ ಹೇಗೆ ಅಂದರೆ ಈ ಥರ ಇರುತ್ತೆ. -5ನೇ -2 ಮತ್ತು 5ನೇ -2 ಮತ್ತು 5ನೇ -7 ಇವುಗಳ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಗಳನ್ನ, ಅಥವಾ ಈ ನಂಬರ್ ಈ ಉಲ್ಟನೂ ಕೊಡ್ಬೋದ್ರಪ್ಪ. 5ನೇ -7 ಮತ್ತು 5ನೇ -2ರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಪಟ್ಟಿ ಮಾಡೋಣ. ಎಸ್, 5ನೇ -7ರಿಂದ 5ನೇ -7ರಿಂದ 5ನೇ -2ರವರೆಗೆ ಯಾವ್ಯಾವ ಭಾಗಲಬ್ಧ ಸಂಖ್ಯೆಗಳು ಬರ್ತವೆ? 5ನೇ -6. ಸೊ ಹೀಗೆ ಹೋಗಲ್ಲ, ಮುಂದೆ ಹೋಗ್ತಾ ಇದೆಯಾ? 5ನೇ -6 ಅಂದ್ರೆ 5ನೇ ಮೈನಸ್ ಅಂದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಗ್ಬೋದು ಹೇಳಿ ನೋಡೋಣ. ಎಷ್ಟು? ಬರೀ ಒಂದಾ? -1 ಆಗುತ್ತೆ. ಹೌದು, ಯು ಆರ್ ಎಕ್ಸಾಕ್ಟ್ಲಿ ರೈಟ್. 5ನೇ -5 ಅಂತ ಒಂದು ಭಾಗಲಬ್ಧ ಸಂಖ್ಯೆ ಇರುತ್ತೆ. ಆಮೇಲೆ 5ನೇ -4, ಆಮೇಲೆ 5ನೇ -3, ಆಮೇಲೆ ಅಷ್ಟೇ ಅಲ್ಲ? ಹೌದು ಮಕ್ಕಳೇ, 5ನೇ -7 ಮತ್ತು 5ನೇ -2 ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆ ಪಟ್ಟಿ ಮಾಡಿದ್ರೆ ನೀವು? 4 ಭಾಗಲಬ್ಧ ಸಂಖ್ಯೆ ಇದ್ದಾವೆ. ಈ ಉದಾಹರಣೆಗೆ ಇನ್ನೊಂದು 2 ಭಾಗಲಬ್ಧ ಸಂಖ್ಯೆ ಕೊಡ್ತಾರೆ. ಹೇಗಿರ್ತಾವಪ್ಪ ಅಂತಂದ್ರೆ 3ನೇ 2 ಮತ್ತು 2ನೇ 1 ಇವುಗಳ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಪಟ್ಟಿ ಮಾಡೋಣವೇ? ಹೇಳಿ. 3ನೇ 2 ಮತ್ತು 2ನೇ 1 ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಇರ್ತವೆ? ಯಾವ ಇರ್ತವೆ? ಯಾವ ಇರಬಹುದು? ಗೊತ್ತಾಗ್ತಿಲ್ವಾ? ಯಾಕೆ ಗೊತ್ತಾಗ್ತಾ ಇಲ್ಲ ಹೇಳಿ? ಇಲ್ಲೆಲ್ಲ ಹೇಳಿದ್ರೆ, ಇಲ್ಲೆಲ್ಲ ಪಟ್ಟಿ ಮಾಡಿದ್ರೆ, ಇಲ್ಲಿ 2 ಉದಾಹರಣೆಗಳನ್ನು ಕೂಡ ಈ ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿದ್ರೆ ಇಲ್ಲಿ ಡಿನಾಮಿನೇಟರ್ ಅಂದ್ರೆ ಕನ್ನಡದಲ್ಲಿ ಛೇದ ಅಂದ್ರೆ ಭಿನ್ನಾಂಶಕ್ಕೆ ಮೇಲಿರೋದ ಕೆಳಗಿರೋದ? ಹೌದು. ಇಲ್ಲಿ ತೆಗೆದುಕೊಂಡಂತಹ 2 ಉದಾಹರಣೆಗಳಿಂದಲೇ ಈ 2 ಉದಾಹರಣೆಗಳಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಛೇದದಲ್ಲಿರೋ ಸಂಖ್ಯೆ ಹೇಗಿದೆ? ಸಮ ಇದೆ. ಆದರೆ ಇಲ್ಲಿ ಛೇದ ಸಮ ಇಲ್ಲ. ಅಂದ್ರೆ ನಾನು ಅವುಗಳ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಗಳನ್ನ ನಾನು ಪಟ್ಟಿ ಮಾಡಬೇಕು ಅಂದ್ರೆ ಹೇಗಿರ್ಬೇಕು? ಛೇದ ಸಮ ಇರಬೇಕು. ಈ ಸಮ ಇಲ್ವಲ್ಲ? ಗಟ್ಟಿಗೆ ಹೇಳ್ಬೇಕು, ಕೇಳಿಸ್ತಾ ಇಲ್ಲ? ಏನ್ ಮಾಡಿ? ಸಮಗೊಳಿಸ್ಕೊಡಿ. ಹೌದು, 3ನೇ 2 ಮತ್ತು 2ನೇ 1ರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಪಟ್ಟಿ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ? ಛೇದನ ಸಮಗೊಳಿಸ್ಕೋಬೇಕು. ಛೇದ ಸಮ ಇರಲೇಬೇಕು. ಛೇದ ಸಮ ಇರ್ತಂದ್ರೆ ಸುಲಭವಾಗಿ ಪ್ರಾರಂಭದಲ್ಲಿ ಹೇಗೆ ನೀವು ಆ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಉಳಿದ ಭಾಗಲಬ್ಧ ಸಂಖ್ಯೆಗಳನ್ನ ಹೇಗೆ ಪಟ್ಟಿ ಮಾಡ್ತೇವೆ ಹೋದ್ರಿ, ಹಾಗೆ ಪಟ್ಟಿ ಮಾಡಬೇಕು ಅಂದ್ರೆ ಛೇದದಲ್ಲಿರೋ ಸಂಖ್ಯೆ ಸಮ ಇರಬೇಕು. ಸಮ ಇಲ್ಲ. ಸೊ ಏನ್ ಮಾಡೋಣ? ಏನು ಸಮಗೊಳಿಸ್ಬೋದು? ಲಾಸಹ ಕಂಡಿಡಿರಿ, LCM ಕಂಡಿಡಿರಿ. ಸೊ 3 ಮತ್ತು 2 ಯಾವ್ದ್ರಿಂದ ಭಾಗ ಆಗುತ್ತೆ? ಯಾವ್ದ್ರಿಂದನೂ ಭಾಗ ಆಗಲ್ಲ. ಸೊ ಹಾಗಾದ್ರೆ ಲಾಸಹ ಬೇಕಾದ್ರೆ ಏನ್ ಮಾಡ್ಬೇಕು? ಹೌದು, ಅವೇ 2 ಸಂಖ್ಯೆ ಗುಣಿಸ್ಬಿಟ್ರೆ ಆಯ್ತು. ಎಷ್ಟಾಗುತ್ತೆ? 6 ಆಗುತ್ತೆ. ಅಂದ್ರೆ ಈಗ 2 ಛೇದ ಎಷ್ಟಕ್ಕೆ ಸಮ ಆಗ್ಬೇಕು? 6ಕ್ಕೆ ಸಮ ಆಗ್ಬೇಕು. ಸೊ ಮೊದಲು 3ನೇ 2 ತೆಗೆದುಕೊಳ್ತೀವಿ. ಛೇದ 6 ಬೇಕಾದ್ರೆ ಇದನ್ನ 2ರಿಂದ ಗುಣಿಸಿ, ಇದನ್ನು 2ರಿಂದ ಗುಣಿಸಿ. 2 4, 3 ಯಾವುದೇ ಭಿನ್ನ ರಾಶಿ ಅಥವಾ ಯಾವುದೇ ಭಾಗಲಬ್ಧ ಸಂಖ್ಯೆ ಛೇದ ಅಂಶನ ಒಂದೇ ಸಂಖ್ಯೆಯಿಂದ ಗುಣಿಸಿದ್ರೆ ನಮ್ಗೆ ಏನು ಸಿಗುತ್ತೆ? If you multiply any fraction or rational number by the same number, ಆಯ್ತಾ? ಯಾವುದೇ ಫ್ರಾಕ್ಷನ್ ಡಿನಾಮಿನೇಟರ್ ನ್ಯೂಮರೇಟರ್ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಈಕ್ವಲೆಂಟ್ ಫ್ರಾಕ್ಷನ್ ಸಿಗುತ್ತೆ, ಸಮಾನ ಭಿನ್ನ ರಾಶಿ ಸಿಗುತ್ತೆ. ಇದೇ ಬೆಲೆಯನ್ನು ಇನ್ನೊಂದು ಭಿನ್ನ ರಾಶಿ ಇನ್ನೊಂದು
ಭಾಗಲಬ್ಧ ಸಂಖ್ಯೆ ಸಿಗುತ್ತೆ, ಹೌದಲ್ವಾ? ಎಸ್. ಹಾಗೆ ಎರಡನೇ ಒಂದು ಇದ್ರ ಛೇದನ ಕೂಡ ಎಷ್ಟಕ್ಕೆ ಸಮ ಆಗಬೇಕು? 6ಕ್ಕೆ ಸಮ ಆಗಬೇಕು. ಎಷ್ಟಿದೆ ಈಗ? 6 ಆಗ್ಬೇಕಾದ್ರೆ ಇದನ್ನ 3ರಿಂದ ಗುಣಿಸಿ, ಇದನ್ನು 3ರಿಂದ ಗುಣಿಸಿ. 3 3 2 3 ಎರಡನೇ ಒಂದು ಅಂದ್ರೆ ಆಡು ಭಾಷೆಯಲ್ಲಿ ಅರ್ಧ. ಹಾಗೆ 6ನೇ 3 ಅಂದ್ರೆ 6ನೇ 3 ಮುಕ್ಕಾಲ, ಅದು ಕೂಡ ಅರ್ಧವೇ. ಅಂದ್ರೆ ನೋಡಿ, ಭಿನ್ನರಾಶಿ ಬೇರೆ ಬೇರೆ ಇರ್ಬೋದು, ಬೆಲೆ ಈಕ್ವಲ್ ಇದೆ, ಭಾಗಲಬ್ಧ ಸಂಖ್ಯೆ ಬೇರೆ ಬೇರೆ ಇರ್ಬೋದು, ಬೆಲೆ ಸಮ ಇದೆ. ಸೊ ಹಾಗಾಗಿ ಇವಕ್ಕೆ ಸಮಾನ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಾರೆ. ಓಕೆ, ರೈಟ್. ಸೊ ಈಗ ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡ್ಬೋದಾ? 6ನೇ 4, ಇನ್ನೊಂದು ಯಾವುದು? 6ನೇ 3. ಇವುಗಳ ನಡುವೆ ಯಾವ್ದು ಬರುತ್ತೆ? ಯಾವುದಾದ್ರೂ ಇದೆಯಾ? ಯಾವುದೂ ಇಲ್ಲ. ಒಂದು ಕೆಲಸ ಮಾಡೋಣ, ಇದೇ ನಂಬರ್ ಒಂದು ಚೂರು ಚೇಂಜ್ ಮಾಡ್ಕೊಳ್ತೀನಿ ನಾನು, ಆಯ್ತಾ? 3ನೇ 5 ತೆಗೆದುಕೊಳ್ತೇನೆ, ಇದನ್ನು 3ನೇ 5 ಮಾಡ್ಕೊಳ್ತೇನೆ. ಅವಾಗ ಇದರಲ್ಲಿ ಎಷ್ಟಾಯ್ತು? 10 ಆಯ್ತು. ಓಕೆ, ಆಗ 6ನೇ 10. ಈಗ ಹೇಳ್ಬೋದಾ ಇವ್ರ ನಡುವೆ ಯಾವ್ಯಾವ ಭಾಗಲಬ್ಧ ಸಂಖ್ಯೆ ಇದಾವೆ ಅಂತೇಳಿ? ಹೇಳಿ. 6ನೇ ಮತ್ತು 6ನೇ 3 ನೋಡಿ, ಈ ಕಡೆಯಿಂದ ಬರಿತಾವಲ್ಲ, ಈ ಕಡೆಯಿಂದ ಬರಿತಾವಲ್ಲ? ಎಡದಿಂದ ಬರಿಲ್ಲ, ಬಲ್ಲಿಂದ ಎಡಕ್ಕೆ ಬರಿಲ್ಲ, ಎಡದಿಂದ ಬರ್ಬೇಕು. ನಿಮ್ಗೆ ಇಷ್ಟ. 6ನೇ 10 ಅದ್ರ ಕಡೆಗೆ ಯಾವ್ದು ಬರುತ್ತೆ? 6ನೇ 9 ಅಂದ್ರೆ ಹಿಂದೆ ಬರ್ತಾ ಇದೆಯಲ್ಲ? 6ನೇ 9, 6ನೇ 8, 6ನೇ 7, 6ನೇ 5, ಇನ್ನೊಂದು ಬಿಟ್ರಿ 6ನೇ 6. 6ನೇ 6 ಅಂದ್ರೆ ಅದು ಬೇರೆ 1, ಹೌದಲ್ಲ? ಆಮೇಲೆ 6ನೇ 5, ನಂತರ 6ನೇ 4, ಆಮೇಲೆ ಅಷ್ಟೇ ಅಲ್ಲ? ಸೊ 6ನೇ 10 ಮತ್ತೆ 6ನೇ 3. 6ನೇ 10 ಅಂದ್ರೆ ಎಷ್ಟು? 3ನೇ ಇದಲ್ಲ? 3ನೇ ಇದಲ್ಲ? ಹಾಗೆ 6ನೇ 3 2ನೇ ಅಂತಾನೆ. ಇವುಗಳ ನಡುವೆ ಒಟ್ಟು ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಸಿಕ್ಕಿದ್ವು? 3 3 6 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ನೋಡ್ಬೋದಾಗಿದೆ. ಸರಿನಾ ಮಕ್ಕಳೇ? ಎಸ್. ಹೀಗೆ ನಮಗೆ ಕೆಲವು ಭಾಗಲಬ್ಧ ಸಂಖ್ಯೆಗಳನ್ನ ಕೊಡ್ತಾ ಹೋಗಿ ಅವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಸೊ ಉದಾಹರಣೆಗೆ ಈಗ ಈ ಥರ ಒಂದು 2 ಸಂಖ್ಯೆ ತೆಗೆದುಕೊಳ್ತಾರೆ. ಹೇಗಿರುತ್ತೆ ಅಂತಂತಂದರೆ, ಎಷ್ಟು 4ನೇ 3 ಮತ್ತು 4ನೇ -3 ಮತ್ತು 6ನೇ -1 ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅಂತಾರೆ. ಪಟ್ಟಿ ಮಾಡೋಣವೇ? ಎಸ್. ಇವುಗಳ ಭಾಗಲಬ್ಧ ಸಂಖ್ಯೆ ಪಟ್ಟಿ ಮಾಡಬೇಕಾದ್ರೆ ಫಸ್ಟ್ ನಾವೇನು ನೋಡಬೇಕು? ಛೇದ ಸಮ ಇದೆಯಲ್ಲೂ ನೋಡಬೇಕು. ಸಮ ಇದೆಯಾ? ಸಮ ಇಲ್ಲ ಅಂದ್ರೆ ಸಮಗೊಳಿಸ್ಕೊಳ್ಳಿ. ಯಾವ್ಯಾವಕ್ಕೆ ಹೇಗೆ ಸಮಗೊಳಿಸ್ಕೊತೀರಿ? ಲಾಸಹ ಕಂಡಿದ್ದೀರಿ. ಯಾವ್ಯಾವ ಸಂಖ್ಯೆಗೆ? 4 ಮತ್ತು 6ಕ್ಕೆ ಎಷ್ಟರಿಂದ ಹೋಗುತ್ತೆ ನೋಡಿ? 2ರಿಂದ 4, 2ರಿಂದ 6, 2 ಇನ್ಯಾವ್ದಾದ್ರು ಭಾಗ ಆಗುತ್ತಾ? ಸೊ ಭಾಗ ನಿಲ್ಸೋಣಲ್ಲ. ಈಗ ಲಾಸಹ ಬೇಕಾದ್ರೆ ಏನು ಮಾಡಬೇಕು? ಈ ಭಾಜಕ ಮತ್ತು ಕೊನೆಯಲ್ಲಿರುವಂಥ ಭಾಗಲಬ್ಧಗಳನ್ನ ಗುಣಿಸಿ. 2 4 3 4 3 12. ಹೌದು, 4 3 12. 4 3 12. ಎಷ್ಟು ಬಂತು ಲಾಸಹ? ಅಂದ್ರೆ ಈಗ ಈ ಎರಡೂ ಭಾಗಲಬ್ಧ ಸಂಖ್ಯೆಗಳ ಛೇದ ಎಷ್ಟಾಗಬೇಕು? ಈಗ ಇಲ್ಲಿ ಎಷ್ಟಿದೆ ನೋಡಿ ಒಂದ್ಸರಿ? 4 ಇದೆ. 12 ಆಗ್ಬೇಕಾದ್ರೆ 4 ಇದನ್ನ 3 ಇಂದ ಗುಣಿಸಿದ್ರೆ ಇದನ್ನು ಕೂಡ 3 ಇಂದ ಗುಣಿಸ್ಬೇಕು. ಗುಣಿಸಿ ಮೈನಸ್ ಇಂಟು ಪ್ಲಸ್. ಹೌದು, ಎರಡು ಬೇರೆ ಬೇರೆ ಚಿಹ್ನೆ ಗುಣಿಸಿದ್ರೆ ಋಣಪೂರ್ಣಾಂಕ ಬರುತ್ತೆ. ಮೈನಸ್ 3 9, 4 4 12. ಹಾಗೆ -1/6. 6ನೇ -1 ಇದ್ರ ಛೇದ ಎಷ್ಟಾಗಬೇಕು? 12 ಆಗಬೇಕಾದ್ರೆ ಎಷ್ಟಿಂದ ಗುಣಿಸ್ಬೇಕು? 2ರಿಂದ ಗುಣಿಸಿದ್ರು ಕೂಡ 7ರಿಂದ ಗುಣಿಸಿ 6 12 ಮೈನಸ್ ಇಂಟು ಪ್ಲಸ್ ಮೈನಸ್ 1 2. ಓಕೆ. ಎಸ್. ಈಗ ಛೇದ ಸಮ ಆಯ್ತಲ್ಲ? ಹೌದು. ಅವಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಬೇಕು ಅಂದ್ರೆ ಅವಳ ಛೇದ ಸಮ ಇರಲೇಬೇಕು, ಹೌದಲ್ವಾ? ಸಮ ಇತ್ತಾ? ಈಗ ಸಮ ಇದೆಯಾ? ಈಗ ಪಟ್ಟಿ ಮಾಡ್ಬೋದಾ? ಎಸ್, ಪಟ್ಟಿ ಮಾಡಿ. 12ನೇ -9 ಮತ್ತು 12ನೇ -2 ನೋಡಿ. ಯಾವ್ಯಾವ ಪೂರ್ಣಾಂಕ, ಯಾವ್ಯಾವ ಭಾಗಲಬ್ಧ ಸಂಖ್ಯೆಗಳು ಬರ್ತವೆ? 12ನೇ -2 -2
ಮೈನಸ್ 8. 9 ಮೈನಸ್ 9 ಹಿಂದಕ್ಕೆ ಮೈನಸ್ 8 ಇರುತ್ತೆ. ಹೌದು. 12 ಮೈನಸ್ 7. 12 ಮೈನಸ್ 7. 12 ಮೈನಸ್ 6. 12 ಮೈನಸ್ 6. 12 ಮೈನಸ್ 5. 12 ಮೈನಸ್ 5. 12 ಮೈನಸ್ 4. 12 ಮೈನಸ್ 3. 12 ಮೈನಸ್ 3. ಒಟ್ಟಿಗೆ ಎರಡು ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿದಾವೆ? 6 ಭಾಗಲಬ್ಧ ಸಂಖ್ಯೆಗಳು ನಮಗೆ ಸಿಕ್ಕಿದಾವೆ. ಓಕೆನಾ? ಎಸ್, ಓಕೆ, ರೈಟ್. ಸೊ ಇದು ಉದಾಹರಣೆಗೆ ಇದೇ ಥರ ಇನ್ನೂ ಕೆಲವು ಕೊಡ್ತಾರೆ. ಹೇಗಿರುತ್ತಪ್ಪ ಅಂದರೆ ಇದು ಹೇಗಿರುತ್ತೆ ಅಂದರೆ ಈ ಥರ ಕೊಟ್ಬಿಡ್ತಾರೆ ಮಕ್ಕಳ. ಹೇಗೆ ಅಂದರೆ ಎಷ್ಟು 2ನೇ 1 ಮತ್ತು 4ನೇ 3 ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಪಟ್ಟಿ ಮಾಡೋಣ? ಎಸ್, ಓಕೆ. ಸೊ ಒಂದು ಕನಿಷ್ಠ ಒಂದು 4ರಿಂದ 5 ಆದರೂ ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳ್ತಾರೆ. ಬರೋಣವಾ? ಎಸ್, ಭಾಗಲಬ್ಧ ಸಂಖ್ಯೆ ಬರೀಬೇಕಾದ್ರೆ ಫಸ್ಟ್ ಸೇಮ್ ಇದೆಯಾ ಇಲ್ವಾ? ಸೇಮ್ ಇಲ್ಲ ಅಂದರೆ ಭಾಗಲಬ್ಧ ಸಂಖ್ಯೆಗಳನ್ನ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯೋದಕ್ಕೆ ಸೊ ಮತ್ತೆ ಏನು ಮಾಡೋದು? ಸಮಗೊಳಿಸ್ಕೊಳ್ಳಿ. ಹೇಗೆ ಸಮಗೊಳಿಸ್ಕೊತೀರಿ? ಲಾಸಹ ನೋಡಿ, ಎಷ್ಟಿಂದ ಭಾಗ ಆಗುತ್ತೆ? 2ರಿಂದ 2, 2ರಿಂದ 4, ಇನ್ಯಾವುದಾದ್ರು ಹೋಗಲ್ಲ. ಸೊ ಲಾಸಹ ಈ ಭಾಜಕ ಮತ್ತು ಅಂತಿಮ ಭಾಗಲಬ್ಧಗಳನ್ನ ಗುಣಿಸ್ಬೇಕು. 2ರಲ್ಲಿ 4. ಸೊ ಅಂದ್ರೆ 2ರದ್ದು ಛೇದ ಎಷ್ಟಾಗಬೇಕು? ಇಲ್ಲಿ ಎಷ್ಟಿದೆ? 4 ಆಗ್ಬೇಕಾದ್ರೆ ಇದನ್ನ 2ರಿಂದ ಗುಣಿಸಿದ್ರೆ ಇದನ್ನು ಕೂಡ 2ರಿಂದ 2ರಲ್ಲಿ 2 ಡಿವೈಡೆಡ್ ಬೈ 2ರಲ್ಲಿ 4. ಹಾಗೆ 4ನೇ 3 ಇದ್ರ ಛೇದ ಎಷ್ಟಾಗಬೇಕು? ಈಗ ಎಷ್ಟಿದೆ? ಬಂದ ಲಾಸದಷ್ಟು ಇದೆಯಾ ಇಲ್ವಾ? ಚೇಂಜ್ ಆಗ್ಬೇಕಾ? ಚೇಂಜ್ ಆಗಬಾರ್ದಾ? ಚೇಂಜ್ ಆಗಬಾರ್ದು ಅಂದ್ರೆ ಇದನ್ನೊಂದರಿಂದ ಗುಣಿಸಿದ್ರೆ ಇದನ್ನು ಕೂಡ 1ರಿಂದ 3ರಲ್ಲಿ 3, 4ರಲ್ಲಿ 4. ಸೊ ಈಗ ಈ ಥರ ಇದ್ದರೆ ಅವುಗಳ ನಡುವೆ ಭಾಗಲಬ್ಧ ಸಂಖ್ಯೆ ಪಟ್ಟಿ ಮಾಡೋಕ್ಕಾಗಲ್ಲ ಅಂತ ಅವುಗಳ ಸಮಾನ ಭಾಗಲಬ್ಧ ಸಂಖ್ಯೆ ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಇವೆರಡರ ನಡುವೆ ಯಾವ ಸಮಾನ ಭಾಗಲಬ್ಧ ಸಂಖ್ಯೆ ಬರ್ತವೆ? ಯಾವುದು ಬರೋದಿಲ್ಲ ಮಕ್ಕಳೇ. ಇವೆರಡರ ನಡುವೆ 4ನೇ 2 ಆದ್ಮೇಲೆ ಮುಂದಿನ 4ನೇ 3 ಅವುಗಳ ನಡುವೆ ಯಾವುದೂ ಸಿಗೋದಿಲ್ಲ. ಮತ್ತೆ ಏನು ಮಾಡೋದು? ಏನು ಮಾಡೋದಪ್ಪ? ಯಾವುದೂ ಸಿಗ್ತಾ ಇಲ್ಲ. ಏನು ಮಾಡೋದು ಹಾಗಾದ್ರೆ? ಯಾವ್ದು ಇಲ್ವಾ ಹಾಗಾದ್ರೆ ಒಳ್ಳೆ ಭಾಗಲಬ್ಧ ಸಂಖ್ಯೆಗಳು? ಇದಾವೆ. ಮತ್ತೆ ಪತ್ತೆ ಹಚ್ಚೋದು ಹೇಗೆ? ದಶಮಾಂಶ ಸಂಖ್ಯೆಗಳೇ ಇಲ್ಲ ಮಕ್ಕಳ. ದಶಮಾಂಶ ಸಂಖ್ಯೆ ತಗೊಳಂಗಿಲ್ಲ. ದಶಮಾಂಶ ಸಂಖ್ಯೆ ತೆಗೆದುಕೊಂಡು ಭಾಗಲಬ್ಧ ಸಂಖ್ಯೆ ಅನ್ನಿಸ್ಕೊಳೋದಿಲ್ಲ. ಏನು ಮಾಡೋದು? ಅವಾಗ ಏನು ಮಾಡ್ಬೇಕಪ್ಪ ಅಂದರೆ ಈ ಲಾಸಹ ಇದೆಯಲ್ಲ, ಎಷ್ಟು ಬಂದಿದೆ ಲಾಸಹ? 4 ಬಂದಿದೆ ಅಲ್ವಾ? ಇದು 2 ಮತ್ತು 4 ಇವೆರಡರಿಂದನೂ ಭಾಗ ಆಗೋ ಅತಿ ಚಿಕ್ಕ ಸಂಖ್ಯೆ. ಹೌದು ತಾನೆ? ದತ್ತ ಸಂಖ್ಯೆಗಳಿಂದ 2 ದತ್ತ ಸಂಖ್ಯೆಗಳಿಂದ ಭಾಗ ಆಗೋ ಅತಿ ಚಿಕ್ಕ ಸಂಖ್ಯೆ ಇದು. ಇದ್ರ ಮುಂದಿನ ಬೇರೆ ಸಂಖ್ಯೆಗಳು ಇವೆರಡರಿಂದನೂ ಭಾಗ ಆಗುವಂತಹ ಮುಂದೆ ಯಾವ ಸಂಖ್ಯೆಗಳಿಲ್ವೇ? ಯಾವೂ ಇಲ್ವಾ? ಇದು ಕನಿಷ್ಠ ಸಂಖ್ಯೆ. ಇವೆರಡರಿಂದ ಭಾಗ ಆಗೋ ಬೇಕಾದಷ್ಟು ಸಂಖ್ಯೆ ಇದ್ದಾವೆ. ಇವೆರಡರಿಂದಲೂ ಭಾಗ ಆಗೋದು. ಉದಾಹರಣೆಗೆ 2ರಿಂದ 2, 4, 6, 8, 10, 12 ಹಿಂಗೆ ಭಾಗ ಆಗ್ತಾ ಹೋಗ್ತವೆ. 4ರಿಂದ 4 6 ಭಾಗ ಆಗುತ್ತೆ. ಅದರಿಂದ ಯಾವುದು? 8, 12, 16 ಏನಂತೀರಿ ನೀವು? ಹೌದು, ಅಪವರ್ತ್ಯ, ಮಲ್ಟಿಪಲ್ಸ್ ಅಂತ ಹೇಳ್ತಾರೆ. 4 ಇವೆರಡರಿಂದಲೂ ಭಾಗ ಆಗೋ ಚಿಕ್ಕ ಸಂಖ್ಯೆ. ಇವೆರಡರಿಂದಲೂ ಭಾಗ ಆಗೋ ಬೇರೆ ಯಾವ ಸಂಖ್ಯೆ ಇಲ್ವಾ? ಯಾವ್ಯಾವು? 8 ಇದೆ, 12 ಇದೆ, ಹೌದಲ್ವಾ? ಸೊ ಮುಂದಿನ ಸಾಮಾನ್ಯ ಅಪವರ್ತ್ಯವನ್ನ, ಮುಂದಿನ ಕಾಮನ್ ಮಲ್ಟಿಪಲ್ ಅನ್ನು ತೆಗೆದುಕೋಬೇಕು. ಮುಂದಿನ ಸಾಮಾನ್ಯ ಅಪವರ್ತ್ಯ 4 ಮುಂದೆ ಲಾಸಹ ಇದನ್ನ ಇಷ್ಟಕ್ಕೆ ಛೇದ ಸಮಗೊಳಿಸಿದ್ರೆ ಅವೆರಡರ ನಡುವೆ ಯಾವುದೇ ಭಾಗಲಬ್ಧ ಸಂಖ್ಯೆ ಸಿಗ್ತಾ ಇಲ್ಲ. ಹಾಗಾಗಿ ಏನು ಮಾಡೋದು ಅಂದರೆ ಅದರ ಮುಂದಿನ ಸಾಮಾನ್ಯ ಅಪವರ್ತ್ಯ ಅಂತ ತಗೋಬೇಕು. 4 ಮುಂದಿನ ಇವೆರಡರ ಸಾಮಾನ್ಯ ಅಪವರ್ತ್ಯ ಯಾವುದು? 8. ಇವೆರಡರ ಛೇದ ಎಷ್ಟಾಗಬೇಕು? 8 ಆಗಬೇಕು. 8 ಆಗೋ ಹಾಗೆ ಮಾಡೋಣ. 2ನೇ 1 ಇದು 8 ಆಗಬೇಕಾದ್ರೆ ಇದನ್ನ 4ರಿಂದ ಮಲ್ಟಿಪಲ್ ಗುಣಿಸಿದ್ರೆ ಇದನ್ನು ಕೂಡ 4ರಿಂದ 1 4ಲಿ ಡಿವೈಡೆಡ್ ಬೈ 2 4ಲಿ 8. ಹಾಗೆ 4ನೇ 3 ಕೂಡ ತೆಗೆದುಕೊಳ್ತೀನಿ. ಇದ್ರ ಛೇದ 8 ಆಗಬೇಕು ಅಂದ್ರೆ 2ರಿಂದ, ಹಾಗೆ ಇದನ್ನು ಕೂಡ 2ರಿಂದ ಗುಣಿಸಿ. 4 2ಲಿ 8, 3 2ಲಿ 6. ಸೊ ಈಗ ಅವುಗಳ ನಡುವೆ ಭಾಗಲಬ್ಧ ಸಂಖ್ಯೆ ಪಟ್ಟಿ ಮಾಡ್ಬೋದಾ? ಎಸ್. 8ನೇ 4 ಮತ್ತು 8ನೇ 6 ನಡುವೆ 8ನೇ 5 ಎಷ್ಟು ಭಾಗಲಬ್ಧ ಸಂಖ್ಯೆ ಸಿಕ್ತೋ? ಒಂದೇ. ಬೇರೆ ಯಾವ್ದಾರು ಇದಾವ? ಇಲ್ಲ. ನಮ್ಗೆ ಕನಿಷ್ಠ 4 ಬರೀರಿ ಅಂತಾರೆ.
ನಮ್ಗೆ ಒಂದೇ ಒಂದು ಸಿಕ್ಕಿದೆ, ಏನು ಮಾಡೋದು? ಅವಾಗ ಏನು ಮಾಡಬೇಕು? ಈ ಸಾಮಾನ್ಯ ಅಪವರ್ತ್ಯಗಳು ಮುಂದಿನ ಸಾಮಾನ್ಯ ಅಪವರ್ತ್ಯ ಎರಡರಿಂದಲೂ ಭಾಗವು ಮುಂದಿನ ಸಾಮಾನ್ಯ ಅಪವರ್ತ್ಯ ಯಾವುದು? 16. 12 ಇದೆ, 16 ಇದೆ, ನೀವು ಯಾವ್ದಾರು ತಗೊಳ್ಳಿ, ನಿಮ್ಮ ಇಷ್ಟ. 16 ತಗೊಳ್ಳೋಣ. ನೀವು 12 ತಗೋಬೋದು, 16 ತಗೋಬೋದು, ಅದು ನಿಮ್ಮ ಇಷ್ಟ ಅಪ್ಪ. ಸೊ ಈಗ ಎರಡನೇ ಒಂದು ಇದ್ರ ಛೇದ ನೋಡಿ, ಅವೆರಡರ ನಡುವೆ ಒಂದೇ ಒಂದು ಭಾಗಲಬ್ಧ ಸಂಖ್ಯೆ ಸಿಕ್ಕಿದೆ. ನಾನು ಕನಿಷ್ಠ 4 ಅಥವಾ 5 ಬರೀರಿ ಅಂತಾರೆ. ಹಾಗೆ ಇನ್ನೊಂದು ಸ್ವಲ್ಪ ಪಟ್ಟಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಛೇದದಲ್ಲಿ 2 ಇದೆ, ಎಷ್ಟಾಗಬೇಕು ಅಂತ ಆಸೆ ಪಡ್ತಾ ಇದ್ದೀರಿ ನೀವು? 16 ಆಗಬೇಕಾದ್ರೆ ಇದನ್ನ ಇದನ್ನ 8ರಿಂದ ಗುಣಿಸಿ, ಇದನ್ನು ಕೂಡ 8ರಿಂದ 1 8 ಡಿವೈಡೆಡ್ ಬೈ 2 8 16. ಹಾಗೆ 4ನೇ 3 ಅಲ್ಲ, ಇದ್ರ ಛೇದ ಎಷ್ಟಾಗಬೇಕು? 16 ಆಗಬೇಕಾದ್ರೆ ಇದನ್ನ 4ರಿಂದ ಗುಣಿಸಿ, ಇದನ್ನು ಕೂಡ 4ರಿಂದ 4 3 12 4 4 16. ಈಗ ನೋಡಿ 16ನೇ 8 ಮತ್ತೆ 16ನೇ 12 ಇವುಗಳ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಯಲ್ಲಿ ಪಟ್ಟಿ ಮಾಡ್ಬೋದಾ? ಇದಾವ ಇಲ್ವಾ? ಯಾವ್ಯಾವು? 16ನೇ 8 ಮುಂದೆ 16ನೇ 9 ಇರುತ್ತೆ, 16ನೇ 10 ಇರುತ್ತೆ, 16ನೇ 11 ಇರುತ್ತೆ. ಅಷ್ಟೇ ಅಲ್ಲ. ಸೊ ಇಲ್ಲಿ 1 ಸಿಕ್ಕಿದೆ, ಇಲ್ಲಿ ಎಷ್ಟು ಸಿಕ್ಕಿದವು? 3 ಸಿಕ್ಕಿದೆ. ಇನ್ನು 4 ಬರೀರಿ ಏನಿದ್ರು, 4 ಸಿಕ್ಕಿದ್ವಾ ಇಲ್ವಾ? ಟೋಟಲ್ ಎಷ್ಟು ಸಿಕ್ಕಿದೆ ನೋಡಿ, ಇಲ್ಲೊಂದು ಸಿಕ್ಕಿದೆ, ಇಲ್ಲಿ 3, ಅಲ್ಲಿಗೆ 4 ಆಯ್ತು ಮಕ್ಕಳೇ. ಹೀಗೆ ನಾವು ಅವ್ರ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. ಛೇದ ಸಮಗೊಳಿಸ್ಕೊಂಡು ಅಸಹ ಕಂಡು ಅದಕ್ಕೆ ಛೇದ ಸಮಗೊಳಿಸ್ಕೊಂಡು ಬಾರ್ದೆ ಒಂದಾದ್ರೂ ಸಿಗ್ತಾ ನಮಗೆ ಭಾಗಲಬ್ಧ ಸಂಖ್ಯೆ ಎರಡರ ನಡುವೆ ಇರೋದು? ಇಲ್ಲ. ಆಗ ಏನು ಮಾಡ್ತೀವಿ? ಅದರ ಮುಂದೆ ಇರುವಂತಹ ಸಾಮಾನ್ಯ ಅಪವರ್ತ್ಯಗಳನ್ನ ಕಾಮನ್ ಮಲ್ಟಿಪಲ್ಸ್ಗೆ ಸಮ ಆಗೋಷ್ಟು ಹಾಗೆ ಛೇದವನ್ನು ಬದಲಾಯಿಸ್ಕೊಳ್ಳಿ. ಆಗ ನಿಮಗೆ ಅವುಗಳ ನಡುವೆ ಇರುವಂತಹ ಸಮಾನ ಭಾಗಲಬ್ಧ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಈ ಉದಾಹರಣೆಗೆ ಈ ಥರ ಇರುತ್ತಪ್ಪ. ಹೇಗೆ ಅಂತಂತಂದ್ರೆ, ಈ ಉದಾಹರಣೆಗೆ 5ನೇ 2 ಮತ್ತು 3ನೇ 2 ಇವುಗಳ ನಡುವೆ ಇರುವಂತಹ ಒಂದು ಕೆಲಸ ಮಾಡ್ತಾರೆ, ಋಣ ಚಿಹ್ನೆ ಹಾಕ್ಕೊತೀನಿ. ಇವುಗಳ ನಡುವೆ ಇರುವಂತಹ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಆಯ್ತಾ? ಪಟ್ಟಿ ಮಾಡೋಣ. ಆಯ್ತಾ? ಪಟ್ಟಿ ಮಾಡೋಣ. ಎಸ್, ಓಕೆ. ಫಸ್ಟ್ ಸ್ಟೆಪ್, ಛೇದ ಸಮ ಇದೆಯಾ ಇಲ್ವಾ? ಸಮ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಲಾಸಹ ಕಂಡಿಡಿ. ನೋಡಿ 2 ಅಂತ ಭಾಗ ಆಗ್ತವೆ. ಸೊ ಏನ್ ಮಾಡ್ಬೇಕಾದ್ರೆ ಲಾಸಹ ಬೇಕಾದ್ರೆ ಅದೆರಡೇ ಗುಣಿಸ್ಬಿಡಿ. ಎಷ್ಟಾಯ್ತು ಅಂದ್ರೆ 2 ಛೇದ ಎಷ್ಟಾಗಬೇಕು? 15 ಆಗ್ಬೇಕು. 5ನೇ ಮೈನಸ್ 2 ಇದು 5 ಇದೆ, 15 ಆಗ್ಬೇಕಾದ್ರೆ ಇದನ್ನ ಎಷ್ಟಿಂದ ಗುಣಿಸ್? 3ರಿಂದ ಗುಣಿಸ್ಬೇಕಾ? ಹಾಗೆ ಇದನ್ನು ಕೂಡ 3ರಿಂದ ಗುಣಿಸಿ, ಮೈನಸ್ ಇಂಟು ಪ್ಲಸ್. ನೋಡಿ 2 ಬೇರೆ ಬೇರೆ ಚಿಹ್ನೆ ಇದೆ. ಮೈನಸ್ 2 3 6 5 3 15. ಹಾಗೆ 3ನೇ ಮೈನಸ್ 2 ಇದನ್ನ ಬಂದ ಲಾಸ್ ಆದ ಎಷ್ಟಾಗಬೇಕಾದ್ರೆ 5ರಿಂದ ಗುಣಿಸಿ, ಇದನ್ನು ಕೂಡ 5ರಿಂದಲೇ ಗುಣಿಸಿ, ಮೈನಸ್ ಇಂಟು ಪ್ಲಸ್. ಕರೆಕ್ಟಾಗಿ ಹೇಳಿದ್ರೆ ಪ್ಲಸ್ ಮೈನಸ್. 2 ಬೇರೆ ಬೇರೆ ಚಿಹ್ನೆ ಗುಣಿಸಿದ್ರೆ ಮೈನಸ್ ಬರುತ್ತೆ. ಮೈನಸ್ 5 2 10 3 15. ಓಕೆನಾ? ಸೊ ಈಗ ಛೇದ ಸಮ ಇತ್ತ? ಫಸ್ಟಿಗೆ ಸಮ ಇತ್ತಾ? ಇಲ್ಲ. ಈಗ ಸಮ ಆಯ್ತಲ್ಲ. ಈಗ ಒಂದು ನಡುವೆ ಇರೋ ಭಾಗಲಬ್ಧ ಸಂಖ್ಯೆ ಹೇಳ್ಬೋದಾ? ಹೇಳಿ. ಮತ್ತೆ 15 ಮೈನಸ್ 6 ಆದ್ಮೇಲೆ 15 ಮೈನಸ್ 7, 15 ಮೈನಸ್ 8, 15 ಮೈನಸ್ 10. ಎಷ್ಟು ಭಾಗಲಬ್ಧ ಸಂಖ್ಯೆ ಸಿಕ್ಕಿದ್ವು? 3 ಸಿಕ್ಕಿದ್ವು. ಒಂದು 4 ಬರೀರಿ ಅಂತ ಇದ್ದಾರೆ. ನನಗೆ 3 ಭಾಗಲಬ್ಧ, ಆ 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಕೇವಲ 3 ಭಾಗಲಬ್ಧ ಸಂಖ್ಯೆ ಸಿಕ್ಕಿದೆ. ಕನಿಷ್ಠ 4 ಬರೀರಿ ಅಂತಾರೆ. ಏನು ಮಾಡಲಿ? ಅದ್ರ ಮುಂದಿನ ನೋಡ್ಕೋಬೇಕು. ಇವೆರಡರಿಂದಲೂ ಭಾಗ ಆಗೋ ಅತಿ ಚಿಕ್ಕ ಸಂಖ್ಯೆ 15 ಅಲ್ವಾ? ಇದ್ರ ಮುಂದೆ ಯಾವ ಸಂಖ್ಯೆ ಎರಡರಿಂದಲೂ ಭಾಗ ಆಗುತ್ತೆ? 30 ಭಾಗ ಆಗುತ್ತೆ. ಹೌದು, 30 ಕೂಡ ಇವೆರಡರ ಸಾಮಾನ್ಯ ಅಪವರ್ತ್ಯ. ಆಮೇಲೆ 45 ಸಿಗುತ್ತೆ, 60 ಸಿಗುತ್ತೆ. ಇವೆರಡರ ಕಾಮನ್ ಮಲ್ಟಿಪಲ್ಸ್ಗಳು. ಇದು ಅತಿ ಚಿಕ್ಕ ಸಾಮಾನ್ಯ ಅಪವರ್ತ, ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಇದು. ಹೌದಾ? ಸೊ ಅದ್ರ ಮುಂದಕ್ಕೆ ಕಾಮನ್ ಮಲ್ಟಿಪಲ್ಸ್ ಇರ್ತಾವೆ ಇರಲ್ವಾ? ಇರ್ತವೆ, ಬೇಕಾದಷ್ಟು ಇದಾವೆ. ಇದ್ರಲ್ಲಿ ಯಾವ್ದಾದ್ರು ಒಂದಕ್ಕೆ ಇವೆರಡರದ್ದು ಛೇದ ಡಿನಾಮಿನೇಟರ್ ಸಮ ಹಾಗಾಗಿ ಮಾಡಬೇಕು. ಆಯ್ತಾ? ಯಾವ್ದಕ್ಕೆ ಸಮ ಹಾಗಾಗಿ ಮಾಡೋಣ? 30 ಆಗಬೇಕಾದ್ರೆ ಇದನ್ನ
ಆಗ ಇದನ್ನು ಕೂಡ 6ರಿಂದ ಗುಣಿಸು. ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್. 2 12 12 5 30. 30 ಓಕೆ. ಹಾಗೆ ಇನ್ನೊಂದು ಭಾಗಲಬ್ಧ ಸಂಖ್ಯೆ ಇದೆ 3ನೇ ಮೈನಸ್ 2. ಇದು ಛೇದ 30 ಆಗ್ಬೇಕಾದ್ರೆ 30 ಆಗ್ಬೇಕಂದ್ರೆ ಇದನ್ನ 10ರಿಂದ ಮಲ್ಟಿಪ್ಲೈ ಮಾಡಿ ಗುಣಿಸಿದ್ರೆ ಇದನ್ನು ಕೂಡ 10ರಿಂದ. ಮೈನಸ್ ಇಂಟು ಪ್ಲಸ್ ಮೈನಸ್. 2 20 3 30. ಓಕೆ. ಸೊ 30ನೇ ಮೈನಸ್ 12 ಮತ್ತೆ 30ನೇ ಮೈನಸ್ 20. ಇವೆರಡರ ನಡುವೆ ಇರೋ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು? 30ನೇ ಮೈನಸ್ 11 13 30ನೇ ಮೈನಸ್ 14 30ನೇ ಮೈನಸ್ 14 30ನೇ ಮೈನಸ್ 15 30ನೇ ಮೈನಸ್ 15 30ನೇ ಮೈನಸ್ 16 30ನೇ ಮೈನಸ್ 16 30ನೇ ಮೈನಸ್ 17 30ನೇ ಮೈನಸ್ 18 30ನೇ ಮೈನಸ್ 18 30ನೇ ಮೈನಸ್ 18 ಮೈನಸ್ ಮೈನಸ್ 19. ಅದ್ರ ಮುಂದೆ ಬರೆದ 30ನೇ ಮೈನಸ್ 20. ಹೌದಲ್ವಾ? ಸೊ ಎಷ್ಟು ಭಾಗಲಬ್ಧ ಸಂಖ್ಯೆ ಸಿಕ್ಕಿದ್ವು? 7 ಎಷ್ಟು ಸಿಕ್ಕಿದಾವೆ? 7 ಭಾಗಲಬ್ಧ ಸಂಖ್ಯೆ ಸಿಕ್ಕಿದಾವೆ. ಇಲ್ಲಿ 3 ಸಿಕ್ಕಿದಾವೆ. ಒಟ್ಟು ಎಷ್ಟು ಸಿಕ್ಕಿದ್ವು? 10. 7 × 10. ಹೌದು ಮಕ್ಕಳೇ. ಅಂದ್ರೆ 2 ಭಾಗಲಬ್ಧ ಸಂಖ್ಯೆ ಇದ್ರೆ ಅವುಗಳ ನಡುವೆ ಬೇರೆ ಭಾಗಲಬ್ಧ ಸಂಖ್ಯೆಗಳು ಇರ್ತಾವೆ ಇರಲ್ವಾ? ಬೇಕಾದಷ್ಟು ಸಿಗ್ತಾ ಹೋಗ್ತವೆ ಮಕ್ಕಳೇ, ಬೇಕಾದಷ್ಟು ಸಿಗ್ತಾ ಹೋಗ್ತವೆ. ನಾವು ಹುಡುಕ್ತಾ ಹೋಗ್ಬೇಕಷ್ಟೇ. ಸೊ ಹುಡುಕ್ಬೇಕಾದ್ರೆ ಫಸ್ಟ್ ಛೇದ ಸಮ ಇರಬೇಕು. ಛೇದ ಸಮ ಇಲ್ಲ ಅಂದ್ರೆ ಛೇದನ ಸಮಗೊಳಿಸ್ಕೊಳ್ಳಿ. ಛೇದ ಸಮಗೊಳಿಸ್ಕೊಂಡು ನಂತರ ಅವೆರಡರ ನಡುವೆ ಇರುವಂತಹ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಗುರುತಿಸ್ತಾ ಹೋಗಬೇಕು ಮಕ್ಕಳೇ. ಈಗ ಇದೇ ಥರ ಇನ್ನೊಂದು ಉದಾಹರಣೆ ತೆಗೆದುಕೊಂಡು ಸ್ವಲ್ಪ ಭಿನ್ನವಾಗಿ ಕೊಡ್ತಾರೆ. ಹೇಗೆ ಕೊಡ್ತಾರೆ ಅಂತಂತಂದ್ರೆ ಈ ಉದಾಹರಣೆಗೆ ಈ ರೀತಿ ಇರುತ್ತೆ. -5 ಮತ್ತು -1ರ ನಡುವೆ ಇರುವಂತಹ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ಪತ್ತೆ ಹಚ್ಚಿ ಅಂತ ಹೇಳ್ತಾರೆ. ಪತ್ತೆ ಹಚ್ಚಣವೇ? ಎಸ್, ಪತ್ತೆ ಹಚ್ಚಿ. ಒಂದು ಕೆಲಸ ಮಾಡಿ, ಇದನ್ನು -3 ತೆಗೆದುಕೊಳ್ತಾನೆ. ಇವುಗಳ ನಡುವೆ ಕನಿಷ್ಠ 4 ಸಮಾನ ಭಾಗಲಬ್ಧ ಸಂಖ್ಯೆ ಬರೀರಿ ಅಂತಾನೆ. ಬರೋಣ. ಎಸ್, ಮೊದಲನೇ ಹಂತ ಸೇಮ್ ಇದೆಯಾ ಇಲ್ವಾ? ಎಷ್ಟಿದೆ ಇದಕ್ಕಾಗಿ? ಎಲ್ಲಾದರೂ 1. ಇದಕ್ಕಾಗೆ 1 ಇದೆ. ಸೊ ಹಾಗಾದ್ರೆ ಅವುಗಳ ನಡುವೆ ಸಮಾನ ಭಾಗಲಬ್ಧ ಸಂಖ್ಯೆ ಬರೀಬಹುದಾ? ಯಾವ್ಯಾವುದು? ಮೈನಸ್ 1ನೇ -4 ಅಲ್ಲ 1ನೇ ಮೈನಸ್ ಒಂದೇ ಅಲ್ಲ, ಈ ತರ ಬರೀಬಾರ್ದು. ಛೇದದಲ್ಲಿ 1 ಇದೆ ಅಲ್ಲ, ಪೂರ್ಣ 1 ಇದೆ ಅಂತ ಬರೆಯೋದಿಲ್ವಾ? ಇಲ್ಲ, ಒಂದು ಬೇರೆ ಸಂಖ್ಯೆ ಇರೋ ಹಾಗೆ ಮಾಡಬೇಕು. ಏನ್ ಮಾಡೋಣ? ಏನ್ ಮಾಡಿ ಗೊತ್ತಾ ಮಕ್ಕಳೇ? ಇದನ್ನ ಇಲ್ಲೇನೋ 1 ಇದೆ ಅಲ್ವಾ, ಇದನ್ನ ఎవరి ಸಂಖ್ಯೆಯಿಂದ ಗುಣಿಸ್ತಾ ಹೋಗಿ. ನಿಮಗೆ ಛೇದ ಇವೆರಡರ ನಡುವೆ ಯಾವ್ದಾದ್ರು ಒಂದು ಬೇರೆ ಛೇದ, ಒಂದು ಬಿಟ್ಟು ಬೇರೆ ಛೇದ ಬರೋ ಹಾಗೆ ಮಾಡ್ಕೊಳ್ಳಿ. ಒಟ್ಟು ಎರಡರದ್ದು ಛೇದ ಸಮ ಆಗ್ಬೇಕು. ಅಂದ್ರೆ ಎರಡನ್ನೂ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಎಷ್ಟರಿಂದ ಗುಣಿಸ್ತಾ ಇದನ್ನ? 3ರಿಂದ ಗುಣಿಸ್ತಾರ. ಆಯ್ತು, ಇದನ್ನ 3ರಿಂದ ಗುಣಿಸಿದ್ರು ಕೂಡ 3ರಿಂದ ಗುಣಿಸಿ. 5 ಮೈನಸ್ ಇಂಟು ಪ್ಲಸ್ ಮೈನಸ್ 5 3 15 ಡಿವೈಡೆಡ್ ಬೈ 3 3. ಆಯ್ತಾ? ಹಾಗೆ 1ನೇ ಮೈನಸ್ 3 ಇದನ್ನ ಎಷ್ಟಿಂದ ಗುಣಿಸೋಣ? ಇದ್ರ ಛೇದ ಕೂಡ ಎಷ್ಟಾಗಬೇಕು? 3 ಹಾಕಬೇಕು. ಹಾಗಾದ್ರೆ ಇದನ್ನ 3ರಿಂದ ಗುಣಿಸಿ. ಮೈನಸ್ ಇಂಟು ಪ್ಲಸ್ ಮೈನಸ್ 3 9 1 3. ಓಕೆ, ಈಗ ಪಟ್ಟಿ ಮಾಡ್ಬೋದಾ? 3ನೇ ಮೈನಸ್ 15 ಮತ್ತೆ 3ನೇ ಮೈನಸ್ 9. ಇವುಗಳ ನಡುವೆ ಸಮಾನ ಭಾಗಲಬ್ಧ ಸಂಖ್ಯೆಗಳು 3ನೇ ಮೈನಸ್ 14 3ನೇ ಮೈನಸ್ 13 13 3ನೇ ಮೈನಸ್ 12. ಇದನ್ನ ಕನಿಷ್ಠಕ್ಕೆ ಹೋಗುತ್ತಾ ಇಲ್ವಾ? ಹೋಗುತ್ತೆ. 3ನೇ ಮೈನಸ್ 12 ಎಷ್ಟಿಂದ? 3ರಲ್ಲಿ 4 ಅಲ್ಲಿಗೆ -4. ಹೌದಲ್ಲ? ಹಾಗಾಗಿ ನಾವು -4 ಬರೀಬೋದಲ್ಲ? ತಪ್ಪೇನಾಗಲ್ಲ ಮಕ್ಕಳೇ. 3ನೇ ಮೈನಸ್ 12 3ನೇ ಮೈನಸ್ 11 ಆಮೇಲೆ 3ನೇ ಮೈನಸ್ 10 ಆಮೇಲೆ 3ನೇ ಮೈನಸ್ 9 ಕೊನೆಯ ಸಂಖ್ಯೆ. ಓಕೆ. ಸೊ ಒಟ್ಟು ಎಷ್ಟು ಭಾಗಲಬ್ಧ ಸಂಖ್ಯೆ ಹುಡ್ಕ ಕೇಳಿದ್ರು? 4. ನಾವು ಎಷ್ಟು ಹುಡುಕಿದೀವಿ? 5 ಹುಡುಕಿದೀವಿ. ಒಂದು ವೇಳೆ ಅವ್ರು ಕೇಳಿದ್ದಕ್ಕಿಂತ ಕಮ್ಮಿ ಸಿಕ್ಕಿದ್ವಪ್ಪ, ಅವಾಗ ಏನು ಮಾಡೋಣ? ಮತ್ತೆ ಛೇದ ಬದಲಾಯಿಸ್ಕೊಳ್ಳಿ. ಆಯ್ತಾ? ಇಲ್ಲಿ 2 ಛೇದ 3 ಬರೋ ಹಾಗೆ ಮಾಡ್ಕೊಂಡಿದ್ರಿ. ನೀವು ಎಷ್ಟು ಮಾಡ್ಕೋಬಹುದು? ನೆಕ್ಸ್ಟ್ ಮತ್ತೆ 4 ಬರೋ ಹಾಗೆ. 2 ಛೇದ 4 ಆಗ್ಬೇಕಾದ್ರೆ 2 ಎಷ್ಟಿಂದ ಗುಣಿಸ್ಬೇಕು? 4ರಿಂದ ಗುಣಿಸ್ಕೊಳ್ತಾ ಹೋಗಿ. ಆಗ ಇನ್ನೂ ನಿಮಗೆ ಹೆಚ್ಚೆಚ್ಚು ಭಾಗಲಬ್ಧ ಸಂಖ್ಯೆಗಳು ಸಿಗ್ತವೆ.
ಸೊ ಹೀಗೆ ಕೊಟ್ಟಂತಹ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಪತ್ತೆ ಹಚ್ಚಬೇಕು ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಪತ್ತೆ ಹಚ್ಚಬೇಕು ಅಂದರೆ ಅವೆರಡು ಛೇದ ಸಮ ಇರಬೇಕು ಮಕ್ಕಳೇ. ಓಕೆ, ಸೊ ಛೇದ ಸಮ ಇದ್ದರೆ ಅವರ ನಡುವಿನ ಭಾಗಲಬ್ಧ ಸಂಖ್ಯೆನ ಸುಲಭ ಬರಿಬೋದು. ಒಂದೆರಡು ಛೇದ ಸಮ ಇಲ್ಲ ಅಂದರೆ ಛೇದನ ಸಮಗೊಳಿಸ್ಕೊಳ್ಳಿ. ನಂತರ ಆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತಹ ಉಳಿದ ಭಾಗಲಬ್ಧ ಸಂಖ್ಯೆಗಳನ್ನ ಪಟ್ಟಿ ಮಾಡ್ತಾ ಹೋಗಿ. ಪಟ್ಟಿ ಮಾಡ್ತೀರಾ? ಓಕೆ, ಗುಡ್.